ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ಎದುರಾಗ್ತಾ ಇದೆ. ಈ ಉಪಚುನಾವಣೆಯ ಪೈಕಿ ದಾವಣಗೆರೆ ಕೂಡ ಒಂದು. ದಾವಣಗೆರೆ ಉಪಚುನಾವಣೆ ಗೆಲುವಿಗೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬಿಜೆಪಿ ದಾವಣಗೆರೆ ಕ್ಷೇತ್ರ ಹೇಳಿ ಕೇಳಿ ನೋಡಿ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಕ್ಷೇತ್ರಗಳು. ಈಗಿರುವಂತಹ ಅಥವಾ ಅಕಾಲಿಕ ಮರಣ ಹೊಂದಿದಂಥ ಇಬ್ಬರು ವಯೋಸಹಜ ಕಾಯಿಲೆಗಳಿಂದ ಮರಣ ಹೊಂದಿದಂಥ ಇಬ್ಬರು ಕೂಡ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ದಾವಣಗೆರೆಯಿಂದ ಶಾಮನೂರು ಶಿವಶಂಕರಪ್ಪ, ಬಾಗಲಕೋಟೆಯಿಂದ HY ಮೇಟಿ ಇಬ್ಬರು ಕೂಡ ಶಾಸಕರಾಗಿದ್ದರು. ಅವರ ಮರಣದಿಂದ ಆ ಕ್ಷೇತ್ರಗಳು ತೆರವಾಗಿದ್ದಾವೆ. ಸೊ ಹೀಗಾಗಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ಎದುರಾಗುತ್ತೆ. ಮಾರ್ಚ್ 15ರಂದೇ ಕೇಂದ್ರ ಚುನಾವಣಾ ಆಯೋಗ ದಿನಾಂಕವನ್ನು ಕೂಡ ನಿಗದಿ ಮಾಡಿದೆ. ಹಾಗಾದರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂಥ ದಾವಣಗೆರೆ ಕ್ಷೇತ್ರದಲ್ಲಿ BJPಯೇ ಕಮಲ ಹರಡಿಸೋದು ಸುಲಭನ ಅಂತ ಹೇಳಿದ್ರೆ ಅತಿ ದೊಡ್ಡ ಸವಾಲಿನ ಕೆಲಸ ಅಂತ ಹೇಳಿ BJPಗೂ ಕೂಡ ಗೊತ್ತಿದೆ. ಸೊ ಹೀಗಾಗಿ BJP ಕೇವಲ ಸವಾಲು ಮಾತ್ರವಲ್ಲ, ಆ ಸವಾಲಿಗೆ ಇನ್ನೊಂದು ಸಮಸ್ಯೆಗಳು ಕೂಡ ಇದೆ. ಅಲ್ಲಿ ನಾಯಕರ ಒಡನಾಟ ಸರಿ ಇಲ್ಲ. ಅಲ್ಲಿ BJP ನಾಯಕರ ನಡುವಿರುವಂಥ ಅಸಮಾಧಾನ ಬಹಳ ದೊಡ್ಡ ಮಟ್ಟಕ್ಕಿದೆ. BJP ನಾಯಕರು, ದಾವಣಗೆರೆ ಜಿಲ್ಲಾ BJP ನಾಯಕರನ್ನು ಒಂದು ವೇದಿಕೆಯಲ್ಲಿ ಕರೆತರೋದೇ BJPಗೆ ಬಹಳ ದೊಡ್ಡ ಸವಾಲು. ಸೊ ಹೀಗಾಗಿ ಬಂಡಾಯವನ್ನು ಶಮನ ಮಾಡೋದು ಹೇಗೆ ಅನ್ನೋದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಒಳಜಗಳದಿಂದ ಕ್ಷೇತ್ರದಲ್ಲಿ BJP ಸೊರಗು ಹೋಗಿದೆ. ನಾಯಕರೇ ಬಡಿದಾಡಿಕೊಳ್ಳಬೇಕಾದ್ರೆ ಕಾರ್ಯಕರ್ತರ ಕಥೆ ಏನು? ಸೊ ಹೀಗಾಗಿ ನಾಯಕರನ್ನು ಒಂದುಗೂಡಿಸೋದು, ಕಾರ್ಯಕರ್ತರನ್ನ ಒಂದುಗೂಡಿಸೋದು, ಆ ಮೂಲಕ BJP ಪಕ್ಷವನ್ನು ದಾವಣಗೆರೆಯಲ್ಲಿ ಸಜ್ಜುಗೊಳಿಸಬೇಕು ಅಂತ ಹೇಳಿದ್ರೆ ಬಹಳ ದೊಡ್ಡ ಸುದೀರ್ಘ ಸಮಯ ಖಂಡಿತವಾಗೂ ಇಲ್ಲ. ಅದಿರುವಂಥ ಅತ್ಯಲ್ಪ ಸಮಯದಲ್ಲಿಯೇ ಚುನಾವಣೆ ಎದುರಿಸಬೇಕಾಗಿದೆ, ಬೈ ಎಲೆಕ್ಷನ್. ಸೊ ಹೀಗಾಗಿ ಪಕ್ಷ ಒಂದು ರೀತಿ ಮಾಡು ಇಲ್ಲವ ಮಡಿ ಎನ್ನುವ ರೀತಿಯಲ್ಲಿ ತಯಾರಾಗ್ತಾ ಇದ್ದಾರೆ. ಸೊ ಹೀಗಾಗಿ ಬಹಳ ದೊಡ್ಡ ಆತಂಕ, ಬಹಳ ದೊಡ್ಡ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಳ್ಬೇಕಾಗಿದೆ. ಹಾಗಾದರೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದೆ ಅಂತಲೂ ಕೂಡ ನೋಡಬೇಕಾಗುತ್ತೆ. ಇದು ಒಂದು ಭಾಗ ದಾವಣಗೆರೆ. ಮತ್ತೊಂದು ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಬಾಗಲಕೋಟೆ ಕ್ಷೇತ್ರದಿಂದ HY ಮೇಟಿ ಅವರ ನಿಧನದ ಕಾರಣಕ್ಕಾಗಿ ಕ್ಷೇತ್ರ ತೆರವಾಗಿದೆ. ಅಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವ ದೊಡ್ಡ ಫೈಟ್ ಇದ್ದರೆ BJPಯ ಒಳಜಗಳ ಬಾಗಲಕೋಟೆಯಲ್ಲೂ ಕೂಡ ಇದೆ. BJP ನಾಯಕರ ನಡುವಿರುವಂಥ ಅಸಮಾಧಾನ ಅಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಅವಕಾಶ ಇದೆ. ಅದರ ಅವಕಾಶವನ್ನು ಮೇಟಿ ಕುಟುಂಬ ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಸವಾಲು. ಇರಲಿ, ಈಗ ದಾವಣಗೆರೆಗೆ ಬರ್ತಾ ಹೋಗೋಣ. ದಾವಣಗೆರೆಯಲ್ಲಿ ಒಂದು ರೀತಿ ಪಟ್ಟಿನ ಆತಂಕ ಇದೆ. ಬಣರಾಜಕಾರಣದ ಒಳಗಿನ ಪಟ್ಟಿ ಆತಂಕದಿಂದ ಅನೇಕ ಕ್ಷೇತ್ರಗಳನ್ನು ದಾವಣಗೆರೆಯಲ್ಲಿ ಕಳೆದುಕೊಂಡಿದ್ದಾರೆ, ಹೊನ್ನಾಳಿಯೂ ಸೇರಿದಂತೆ. ಈ ಹಿನ್ನೆಲೆ ತಟಸ್ಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಕೇಸರಿ ಪಡೆ ಒಂದು ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಮಾಜಿ ಸಚಿವ MP ರೇಣುಕಾಚಾರ್ಯ ಒಂದು ಕಡೆ, ರೇಣುಕಾಚಾರ್ಯ ಅವರದ್ದು ಕೂಡ ಅನೇಕ ರೀತಿಯ ಬಂಡಾಯ ಇದೆ, ಮತ್ತು ಸಿದ್ದೇಶ್ ಬಣದ ಸದಸ್ಯರಿಗೂ ಕೂಡ ಬಂಡಾಯ ಇದೆ. ಹೀಗಾಗಿ GM ಸಿದ್ದೇಶ್ವರು ಬೇಡ, ಮತ್ತೊಂದು ಕಡೆ ರೇಣುಕಾಚಾರ್ಯನೂ ಬೇಡ. ಮತ್ತೊಬ್ಬರಿಗೆ ಬಹಳ ನ್ಯೂಟ್ರಲ್ ಆಗಿರುವಂಥ ವ್ಯಕ್ತಿಯನ್ನು ಕಣಕ್ಕಿಳಿಸಿದ್ರೆ ಸೂಕ್ತ. ಹಾಗಿದ್ದಾಗ ಮಾತ್ರ ದಾವಣಗೆರೆಯಲ್ಲಿ ಫೈಟ್ ಕೊಡಲಿಕ್ಕೆ ಆಗತ್ತೆ ಅಂಥೇಳಿ GM ಸಿದ್ದೇಶ್ವರ್ ಬೇಡ, ರೇಣುಕಾಚಾರ್ಯನೂ ಬೇಡ, ನ್ಯೂಟ್ರಲ್ ಆಗಿರುವಂಥ ಪಕ್ಷಕ್ಕೆ ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿಯನ್ನು ಹುಡುಕಲಿಕ್ಕೆ ಹೊರಟಿದೆ. ಈಗ ಅದು ಕೂಡ ಅದೇನೋ ಹೇಳ್ತಾರಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಅಲ್ಲಿ ಅಭ್ಯರ್ಥಿಯನ್ನು ಹುಡುಕಾಟ ಮಾಡುವಂಥ ಅಥವಾ ಬಾವಿಯನ್ನು ತೋಡುವಂಥ ಕೆಲಸ ಆಗುತ್ತಲ್ಲ, ಹಾಗೆ ಈಗ BJPಗೆ. ಸೊ ಹೀಗಾಗಿ ಯಾವುದು ಹೊಸ ಮುಖ ಅಂತ ಹೇಳಿ ಅದು ಕೂಡ OBC ಸಮುದಾಯದ ವ್ಯಕ್ತಿಗೆ ಟಿಕೆಟನ್ನು ನೀಡಲಿಕ್ಕೆ ನಿರ್ಧಾರ ಮಾಡಿದ್ದಂಥ ಪಕ್ಷ. OBC ಮತಗಳನ್ನು ಕ್ರೋಢೀಕರಣ ಮಾಡಿದ್ರೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ. OBC ಮತಗಳು ಜೊತೆಗೆ ಅಲ್ಪಸಂಖ್ಯಾತ ಮತಗಳನ್ನು ಒಂದುಗೂಡಿಸಿದರೆ ದಾವಣಗೆರೆಯಲ್ಲಿ ಸುಲಭವಾಗಿ ಗೆಲ್ಲಬಹುದು. ಹಾಗಾದರೆ OBC ಮತಕ್ಕೆ ಸೇರಿದ ಅಥವಾ OBC ಸೇರಿದಂಥ ಯುವ ನಾಯಕ ಯಾರು? ಆ ಯುವ ನಾಯಕ BJPಯಿಂದ ಸ್ಪರ್ಧೆ ಮಾಡ್ತಾರಾ? BJP ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದೆಯಾ ಗೊತ್ತಿಲ್ಲ, ಬಟ್ ಆ ರೀತಿಯ ಲೆಕ್ಕಾಚಾರಗಳಂತೂ ಹೋಗ್ತಾ ಇದೆ. OBC ಪ್ಲಸ್ ಮುಸ್ಲಿಂ ಒಂದುಗೂಡಿದ್ರೆ ಅದು ಖಂಡಿತ ಗೆಲುವಿನ ದಡದತ್ತ ಹೋಗಬಹುದು ಅನ್ನೋದು ಆಗಿದೆ. ಜೊತೆಗೆ ಕಾಂಗ್ರೆಸ್ನಿಂದ ಯಾವಾಗಲೂ ಕೂಡ ಅಹಿಂದ ಲೆಕ್ಕಾಚಾರ ಇರುತ್ತೆ. ಅದೇ ಅಹಿಂದ ಲೆಕ್ಕಾಚಾರಕ್ಕೆ ಟಕ್ಕರ್ ಕೊಡಬೇಕು ಅಂತ ಹೇಳಿದ್ರೆ ಅದೇ ರೂಪುರೇಷೆಯನ್ನು ರೂಪಿಸಬೇಕು ಅಂತ ಹೇಳಿ ಹೋಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ BJPಯ ಅಭ್ಯರ್ಥಿಯ ಹೆಸರು ಘೋಷಣೆಯಾಗುವ ಸಾಧ್ಯತೆ ಇದೆ.